ವೈಕುಂಠ ಏಕಾದಶಿಗೆ ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಅನ್ನೋದು ಲಕ್ಷಾಂತರ ಭಕ್ತರ ಆಸೆ ಆಗಿರುತ್ತೆ. ಇಲ್ಲೊಂದು ಕುಟುಂಬ ವೈಕುಂಠ ಏಕಾದಶಿಗೆ ತಿರುಪತಿಗೆ ಹೋಗೋದಕ್ಕೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಮನೆಯಲ್ಲೇ ತಿರುಪತಿಯ ತಿಮ್ಮಪ್ಪನನ್ನು ಸೃಷ್ಟಿ ಮಾಡಿರುವಂಥದ್ದು ಸದ್ಯ ನೀವು ನೋಡ್ತಾ ಇರ್ಬೋದು. ಒಂದು ಅತ್ಯುನ್ನತ ಮಹೋನ್ನತ ದೃಶ್ಯ ಇದು. ಅಂತ ಹೇಳಿದ್ರೆ ಪ್ರತಿ ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ತಿರುಪತಿಯಲ್ಲಿ ಯಾವ ರೀತಿಯ ಒಂದು ಉತ್ಸಾಹ ನಡೆಯುತ್ತೆ, ಅದೇ ರೀತಿಯಾದ ಒಂದು ಹಬ್ಬದ ವಾತಾವರಣ ಈಗ ಜಯನಗರದ ದೀಪಕ್ ಎನ್ನುವವರ ಮನೆಯಲ್ಲಿ ನಡೀತಾ ಇರುವಂಥದ್ದು. ಅದೇ ದೀಪಕ್ ಅವರು ಅಪ್ಪಟ ತಿರುಪತಿ ತಿಮ್ಮಪ್ಪನ ಭಕ್ತರಾಗಿದ್ದಾರೆ. ಪ್ರತಿ ತಿಂಗಳು ಕೂಡ ಅವರು ತಿರುಪತಿಗೆ ಹೋಗಿ ಬೆಟ್ಟ ಹತ್ತಿ ದೇವರ ದರ್ಶನ ಮಾಡಿ ಬರ್ತಾ ಇರ್ತಾರೆ. ಅವ್ರಿಗೆ ಕೂಡ ವೈಕುಂಠ ಏಕಾದಶಿಯ ದಿನ ತಿಮ್ಮಪ್ಪನ ದರ್ಶನ ಮಾಡಬೇಕು ಅನ್ನೋದು ಬಹಳಷ್ಟು ಒಂದು ನಿಯಮ ಅವರಿಗೆ. ಹಾಗಾಗಿ ಕಳೆದ 3 ವರ್ಷದಿಂದ ಕೂಡ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ಅದು ಈಡೇರಲಿಲ್ಲ. ಈ ಸಂದರ್ಭದಲ್ಲಿ ಅವರು ಯಾಕೆ ನಾನು ಮನೆಯಲ್ಲೇ ನಮ್ಮ ತಿಮ್ಮಪ್ಪನ ಒಂದು ಆರಾಧನೆ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಮನೆಯಲ್ಲೇ ತಿಮ್ಮಪ್ಪನನ್ನು ಸೃಷ್ಟಿ ಮಾಡಿರೋದು. ಅದೇ ನೀವು ನೋಡ್ತಾ ಇದ್ದೀರಾ, ತೇಟ್ ತಿರುಪತಿಯಲ್ಲಿ ಯಾವ ರೀತಿಯಾದ ಒಂದು ದಿವ್ಯ ದರ್ಶನ ಸಿಗುತ್ತೆ. ತಿಮ್ಮಪ್ಪನ ಒಂದು ದಿವ್ಯ ದರ್ಶನವನ್ನು ತಮ್ಮ ಮನೆಯಲ್ಲೇ ಸೃಷ್ಟಿ ಮಾಡಿದೆ. ಇಡೀ ಕುಟುಂಬ ಸೇರಿ ಈ ಮೂರ್ತಿಯನ್ನು ಸೃಷ್ಟಿ ಮಾಡಿರುವಂಥದ್ದು. ಅಂತ ಹೇಳಿದ್ರೆ ಅಲಂಕಾರ ಆಗಿರ್ಬೋದು, ತಿಮ್ಮಪ್ಪನ ಒಂದು ವೇಷಭೂಷಣಗಳಾಗಿರ್ಬೋದು, ಎಲ್ಲವೂ ಕೂಡ ಇಡೀ ಫ್ಯಾಮಿಲಿ ಸೇರಿ ಒಂದು ದಿನ ಅದಕ್ಕೆ ಸಮಯ ಕೊಟ್ಟು ಒಂದಿಷ್ಟು ಪೂರ್ವ ತಯಾರಿನ ಮಾಡಿಕೊಂಡು ಸೃಷ್ಟಿ ಮಾಡಿರುವಂಥದ್ದು. ಸದ್ಯ ಈಗ ನಮ್ಮ ಜೊತೆಲಿ ಸ್ವತಃ ದೀಪಕ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಅಂತ ಹೇಳಿದ್ರೆ ಅವರ ಒಂದು ಭಕ್ತಿ ಜೊತೆಗೆ ಯಾಕೆ ಈ ರೀತಿಯಾದ ಒಂದು ಆಚರಣೆ ಅವರಿಗೆ ಕಲ್ಪನೆಗೆ ಬಂತು ಅಂತ. ಸರ್, ತುಂಬ ಅದ್ಭುತವಾಗಿದೆ. ಯಾಕೆ ಅಂದರೆ ಈ ರೀತಿಯಾದ ಒಂದು ಆಚರಣೆ, ಯಾಕಂತೇಳಿದ್ರೆ ನೀವು ಅಪ್ಪಟ ತಿಮ್ಮಪ್ಪನ ಭಕ್ತರು, ಪ್ರತಿ ತಿಂಗಳು ಹೋಗ್ತಾ ಇರ್ತೀರಾ. ವೈಕುಂಠ ಏಕಾದಶಿಗೂ ಹೋಗಿ ದರ್ಶನ ಮಾಡಬೇಕು ಅನ್ನೋದು ನಿಮಗೆ ಆಸೆ. ಬಟ್ ಈ ಮನೆಯಲ್ಲಿ ಈ ರೀತಿಯಾದ ಒಂದು ಆರಾಧನೆ ಯಾಕೆ, ಯಾವಾಗಿಂದ? 9 ವರ್ಷದಿಂದ ನಾನು ಪ್ರತಿ ತಿಂಗಳು ಬೆಟ್ಟ ಹತ್ಕೊಂಡು ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀನಿ. ಕೋವಿಡ್ ಟೈಮಲ್ಲಿ ಮಾತ್ರ ಹೋಗೋಕ್ಕಾಗಿಲ್ಲ ಅವಾಗ ನನಗೆ. ಬೇರೆ ಎಲ್ಲ ಹೋಗಿದ್ದೀನಿ ನಾನು. ಯಾಕೋ 3 ಇಯರ್ಸ್ ಬ್ಯಾಕ್ ಒಂದ್ಸಲಿ ಈ ಟೈಮಲ್ಲಿ ಹೋಗಬೇಕು, ವೈಕುಂಠ ಏಕಾದಶಿ ಹೋಗಬೇಕು ಅಂತ ಆಸೆ ಆಯ್ತು ನನಗೆ. ಟಿಕೆಟ್ಸ್ ಟ್ರೈ ಮಾಡಿದೆ, ಸಿಗಲಿಲ್ಲ. ಲಾಸ್ಟ್ ಇಯರ್ ಮಾಡಿದೆ, ಸಿಗಲಿಲ್ಲ. ಈ ವರ್ಷ ಲ್ಯಾಪ್ಟಾಪ್ ಇಟ್ಕೊಂಡು ಮಾಡಲೇಬೇಕು ಅಂತ ನಾನು 2 ಸಿಸ್ಟಮಲ್ಲಿ ಟ್ರೈ ಮಾಡಿದೆ. ಭಗವಂತ ನನಗೆ ಒದಗಿಸ್ಲಿಲ್ಲ. ನನ್ನ ಮನಸ್ಸಿಗೆ ಅನ್ನಿಸ್ತು, ಪ್ರಾಬ್ಲಿ ದೇವ್ರಿಗೆ ಏನು ಅಂತಂದರೆ, ನೀ ಬರಬೇಡಪ್ಪ, ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಮೋಸ್ಟ್ಲಿ ಅವ್ರು ನನಗೆ ಹಿಂಟ್ ಕೊಟ್ಟರೋ ಗೊತ್ತಿಲ್ಲ. ಅದಕ್ಕೆ ನಾನೇ ಇಲ್ಲಿ ನಾವು ಮನೆಯೆಲ್ಲ ಸೇರಿ ಬರೀ ಮುಖವಾಡ ಮಾತ್ರ ಅಷ್ಟೇ. ಆ ಮುಖವಾಡ ತೊಗೊಂಡು ಫುಲ್ ಬಾಡಿ ಒಂದು ಫ್ರೇಮ್ ಥರ ಮಾಡಿ, ಹತ್ತಿ ಹಾಕಿ, ಒಂದು ಸ್ಟಫಿಂಗ್ ಹಾಕಿ, ಒಂದು ಬಟ್ಟೆ ಹಾಕಿ, ಆ ಕೈ ಕೂಡ ಅಷ್ಟೆಲ್ಲ ನಾವೇ ಹೊಲ್ದು ಅದಕ್ಕೆಲ್ಲ ಪೇಂಟಿಂಗ್ ಎಲ್ಲ ಮಾಡಿ, ಇವೆಲ್ಲ ನಾವು ಮಾಡಿರೋದು. ಯಾವುದೂ ಆಚೆ ತಂದು ನಿಲ್ಲಿಸಿರೋದು ಅಲ್ವೇ ಅಲ್ಲ. ಇದೊಂದು ಆಲ್ಮೋಸ್ಟ್ ಒಂದು 2-3 ದಿನ ಆಗುತ್ತೆ. ಎಲ್ಲರೂ ನಮ್ಮ ಮನೆಯವರು ಎಲ್ಲರೂ ಸೇರಿ ಇದನ್ನು ಮಾಡ್ತೀವಿ. ಈಗ ಜಾಯಿಂಟ್ ಫ್ಯಾಮ್ಲಿ ಅಂತಂದರೆ ಈಗೆಲ್ಲ ಹೊಟ್ಟೋಗ್ಬಿಟ್ಟಿದೆ. ಜಾಯಿಂಟ್ ಫ್ಯಾಮ್ಲಿ ಇವಾಗ ಯಾರ್ದು ಇಲ್ಲ. ಇವಾಗ ಎಲ್ಲ ಬೇರೆ ಬೇರೆ ಆದ್ರೂ ಈ ಸಂದರ್ಭದ ಟೈಮಲ್ಲಿ ನಾವೆಲ್ಲ ಒಂದಾಗ್ತೀವಿ, ಒಟ್ಟಿಗೆ ಬರ್ತೀವಿ. ದೊಡ್ಡವರು, ಚಿಕ್ಕವರು, ನಮ್ಮ ತಾಯಿ, ನಮ್ಮ ಅತ್ತೆ, ನಮ್ಮ ಅಕ್ಕ, ಅಣ್ಣ, ತಮ್ಮ, ಮಕ್ಕಳು ಎಲ್ಲರೂ ಸೇರಿ ನಾವೆಲ್ಲ ಇದನ್ನು ಮಾಡ್ತೀವಿ. ಇದನ್ನು ಮಾಡೋ ಒಂಥರ ಹಬ್ಬ ಒಂಥರ ಸಂಭ್ರಮ ಥರ ನಮಗೆ ತುಂಬ ಖುಷಿ ಆಗುತ್ತೆ. ಮಾಡ್ತಾ ನೋಡಿ, ದೇವರಲ್ಲಿ ಅಬ್ಸರ್ವ್ ಮಾಡಿದ್ರೆ ನೀವು, ನನ್ನ ಹತ್ರ ಒಂದು 4 ಬಾಕ್ಸ್ ದೇವ್ರದ್ದು ಹಾರಗಳಿತ್ತು. ಹಾರಗಳು ಎಲ್ಲ ಪೂರ್ತಿ ದೇವ್ರಿಗೆ ಹಾಕ್ತಾ ಇದ್ದೀವಿ. ಇದು ಹಾರ ತೊಗೊತಾ ಇದ್ದಾರೆ. ಇದು ಕಲಿಯುಗ ದೈವ. ಐ ಥಿಂಕ್ ಈಸ್ ಹೇಳ್ತಾರಲ್ವ, ಅವರು ಅಲಂಕಾರ ಪ್ರಿಯ ದೇವರು. ಸೊ ಅಲಂಕಾರ ಎಷ್ಟು ನಾವು ಮಾಡ್ತೀವಿ ಅಷ್ಟು ಚೆನ್ನಾಗಿ, ಒಡವೆ ಆಗ್ಬೋದು, ಒಂದು ಕವಚ ಆಗ್ಬೋದು, ಎಲ್ಲ ಹಾಕ್ತಿದ್ರೆ ಎಷ್ಟು ಚೆನ್ನಾಗಿ ಅದನ್ನು ದೇವರು ತೊಗೊತಾ ಇದ್ರು. ಎಷ್ಟು ಸಂತೋಷ ಆಯ್ತಿಲ್ಲ ನಮಗೆ. ಇದು ಒಬ್ಬರ ಐಡಿಯಾ ಅಲ್ಲ. ಇದು ನಾವೆಲ್ಲರೂ ಸೇರಿ ಒಬ್ಬರು ಹಿಂಗೆ ಹಾಕೋಣ, ಈ ಥರ ಮಾಡೋಣ, ತೋಮಲೆ ಹಿಂಗೆ ಹಾಕೋಣ, ಕಿರೀಟ ಹಿಂಗೆ ಮಾಡೋಣ, ಇದು ಮೇಲೆ ಈ ಥರ ಹಿಂಗೆ ಮಾಡೋಣ ಅಂತ ಎಲ್ಲರೂ ಅಂದ್ಕೊಂಡು ಒಬ್ಬರೊಬ್ಬರು ಇದೆಲ್ಲ ಮಾಡಿದ್ದು ಕೊನೆಗೆ ಈ ಥರ ಬಂದಿದೆ. ಅದು ಸರ್, ಎಷ್ಟು ಎತ್ತರ ಇದೆ ಮತ್ತು ಎಷ್ಟು ದಿನಗಳ ಕಾಲ ನೀವು ಈ ಥರ ಆರಾಧನೆ ಮಾಡ್ತೀರ? ಸರ್, ಇದು 8 ಫೀಟ್ ಬರುತ್ತೆ. ಇದು ತಿರುಪತಿಲಿ 10 ದಿನ ವೈಕುಂಠ ದ್ವಾರ ಓಪನ್ ಮಾಡಿರ್ತಾರೆ. 10ನೇ ತಾರೀಕಿಂದ 19ನೇ ತಾರೀಕು ತನಕ ಅಪ್ ಟು 19th. ನಾವೂ ಇಲ್ಲಿ 10 ದಿನ ಇಟ್ಟಿರ್ತೀವಿ. ನಾವಿಲ್ಲಿ ದಿನ ಸಂಜೆ ಒಂದು ಸತ್ಸಂಗನೋ, ಒಂದು ಆರಾಧನೆನೋ, ಒಂದು ವಿಚಾರನೋ ಈವ್ನಿಂಗ್ 5 o'clock ಮೇಲೆ ಇರುತ್ತೆ. ದೇವರೇ ಮಂಗಳಾರತಿ ಮಾಡ್ತೀವಿ ನಾವು. ನಮಗೇನು ಅಂದರೆ, ಇದನ್ನು ಬರೀ ನಾವು ನೋಡಿ ನಾವು ಆನಂದ ಪಡೋಕ್ಕಿಂತ 4 ಜನ ನೋಡಲಿ, ಬರಲಿ, ನಮ್ಮ ಹಿಂದುತ್ವ ಕಾಪಾಡೋಣ, ಮಕ್ಕಳಿಗೆ ಗೊತ್ತಾಗಲಿ, ವೈಕುಂಠ ಏಕಾದಶಿ ಅಂದರೆ ಏನು ಅಂತ ಗೊತ್ತಾಗಲಿ ಅಂತ ಇದೆಲ್ಲ ಮಾಡೋದು ನಾವು. ಅಂದರೆ ಈಗ ಭಕ್ತರು ಯಾರಾದರೂ ಬಂದು ಹೇಳಿದ್ರೆ ಅವ್ರಿಗೆ ಇಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀರಾ ಅನ್ನೋದಾ? ಅಂದರೆ ಬಂದು ನೋಡ್ಕೊಂಡು ಹೋಗ್ಬೋದು ಯಾರು ಬೇಕಾದ್ರೂ ಅನ್ನೋ ಥರನ? ಖಂಡಿತ, ಯಾರು ಬೇಕಾದರೂ ಬರ್ಬೋದು. ಇದು ನಾವು ಮಾಡೋ 4 ಜನಕ್ಕೆ ಗೊತ್ತಾಗಲಿ ಅಂತ. ನೋಡಿ, ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದಂಗೆ ಒಂದು ವೈಬ್ರೇಷನ್ಸೇ ಬೇರೆ ಇರುತ್ತೆ. ಆ ಗಂಟೆ ಬರೆಸೋ ವೈಬ್ರೇಷನ್ಸ್ ಬೇರೆ ಇರುತ್ತೆ. ಅದೇ ರೀತಿಯಲ್ಲಿ ನಾವು ನಮ್ಮ ಮನೆಯಲ್ಲೇ ನಾವು ದೇವ್ರನ್ನ ನಾವು ಮಾಡಿದಾಗ ವೈಬ್ರೇಷನ್ಸ್ ಯಾವ ರೀತಿ ಇರುತ್ತೆ. ನಾವು ಬರ್ತಿದ್ದಂಗೆ ನಮಗೆ ನಮ್ಮ ಮನೆಗೆ ಬಂದ್ವಿ ಅಂತ ಅನಿಸಲ್ಲ. ಇಲ್ಲಿಗೆ ಯಾರು ಬಂದ್ರೂ ಒಂದು ದೇವಸ್ಥಾನಕ್ಕೆ ಬಂದಂಗೆ ಖಂಡಿತವಾಗ್ಲೂ ಬರ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸರ್.
ಎಸ್, ತಿರುಪತಿಯ ತಿಮ್ಮಪ್ಪನ ದರ್ಶನ ಪಡೋದಕ್ಕೆ ಲಕ್ಷಾಂತರ ಜನ ಹೋಗ್ತಾ ಇರ್ತಾರೆ. ಸಾಕಷ್ಟು ಜನರಿಗೆ ಅವಕಾಶ ಸಿಗೋದಿಲ್ಲ ಅಲ್ಲಿ, ಯಾಕಂತ ಹೇಳಿದ್ರೆ ಅಷ್ಟು ಜನ ಅಲ್ಲಿ ಸೇರಿರ್ತಾರೆ. ಸೊ ಹಾಗಾಗಿ ಒಂದು ವೇಳೆ ಬೆಂಗಳೂರು ಅಥವಾ ಜಯನಗರದ ಸುತ್ತಮುತ್ತ ಇದ್ದಂತಹ ಜನರು ಖಂಡಿತವಾಗಿ ದೀಪಕ್ ಅವರ ನಿವಾಸಕ್ಕೆ ಬಂದು ತಿಮ್ಮಪ್ಪನ ದರ್ಶನವನ್ನು ಕೂಡ ಪಡೆದುಕೊಳ್ಬೋದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.